ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 2024 ಮತ್ತು 25ನೇ ಸಾಲಿಗಾಗಿ ಹೊಸ ಪಠ್ಯಕ್ರಮ ಅಂದ್ರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ತರಗತಿ 10ನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಗಣಿತ ವಿಷಯದ ಒಂದು ಪಠ್ಯಕ್ರಮದಲ್ಲಿ ಬಹಳಷ್ಟು ಬದಲಾವಣೆಯನ್ನ ಮಾಡಿದ್ದು. ಆ ಪಠ್ಯಕ್ರಮವನ್ನ ನಾವು ಈಗ ನೋಡೋಣ. ಅಂದ್ರೆ ಮೊದಲಿರುವಂತಹ ಕಳೆದ ಒಂದು ಹಳೆ ಪಠ್ಯಕ್ರಮ ಇರ್ತಕ್ಕಂಥದ್ರಲ್ಲಿ ರೆಡ್ಯೂಸ್ ಅನ್ನ ಮಾಡಿದ್ದಾರೆ. ಬಹಳಷ್ಟು ಆ ಎಕ್ಸರ್ಸೈಸ್ ಗಳನ್ನ ರಿಮೂವ್ ಅನ್ನ ಮಾಡಿದ್ದಾರೆ. ಆ ಯಾವ ಎಕ್ಸರ್ಸೈಸ್ ಗಳನ್ನ ರಿಮೂವ್ ಮಾಡಿದ್ದಾರೆ, ಯಾವ ಎಕ್ಸರ್ಸೈಸ್ ಗಳು ಇವೆ, ಯಾವ ಘಟಕವನ್ನ ಹಾಗೆ ಕಂಪ್ಲೀಟ್ ಆಗಿ ಇದೆ, ಯಾವ ಘಟಕವನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ ಅನ್ನುವಂತ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಕಡೆ ಮೊದಲು ಸೀರಿಯಲ್ ನಂಬರ್ ಅನ್ನು ತೆಗೆದುಕೊಂಡಿದ್ದೇನೆ, ಅದು ಘಟಕದ ಹೆಸರನ್ನು ತೆಗೆದುಕೊಂಡಿದ್ದೇನೆ. ಇದು ಓಲ್ಡ್ ಸಿಲೆಬಸ್, ಇದು ನ್ಯೂ ಸಿಲೆಬಸ್ ಅಂದ್ರೆ ಈ ವರ್ಷದಲ್ಲಿ ಅನ್ವಯಿಸುವಂತಹ ಸಿಲೆಬಸ್ 2024 ಮತ್ತು 25ನೇ ಸಾಲಿಗಾಗಿ. ಮೊದಲನೇ ಘಟಕವನ್ನ ತೆಗೆದುಕೊಳ್ಳೋಣ. ಸಮಾಂತರ ಶ್ರೇಣಿಗಳು ಅನ್ನುವಂತಹ ಘಟಕ. ಇದರಲ್ಲಿ ಹಳೆ ಪಠ್ಯಕ್ರಮದಲ್ಲಿ 3 ಎಕ್ಸರ್ಸೈಸ್ ಗಳನ್ನ ಇದ್ದು, 3 ಎಕ್ಸರ್ಸೈಸ್ 1.1, 1.2, 1.3 ಇಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ. ಸಮಾಂತರ ಶ್ರೇಣಿ ಘಟಕದಲ್ಲಿ ಯಾವುದೇ ಎಕ್ಸರ್ಸೈಸ್ ಅಥವಾ ಯಾವುದೇ ಸಮಸ್ಯೆಗಳನ್ನ ರಿಮೂವ್ ಮಾಡಿಲ್ಲ ಅನ್ನುವಂಥದ್ದು. ಯಾವುದು ರಿಮೂವ್ ಮಾಡೀನಿ ಆ ಎಕ್ಸರ್ಸೈಸ್ ಅನ್ನ ನಾನು ರೆಡ್ ಇಂಕ್ಲಿಂದ ಅದನ್ನ ಗುರುತನ್ನ ಮಾಡಿದ್ದೇನೆ. ಇನ್ನು ಎರಡನೇ ಘಟಕವನ್ನ ಹೋದಾಗ ತ್ರಿಭುಜಗಳು ಅನ್ನುವಂತ ಘಟಕದಲ್ಲಿ ಒಟ್ಟು 5 ಎಕ್ಸರ್ಸೈಸ್ ಗಳನ್ನ ಹಳೆಯ ಪಠ್ಯಕ್ರಮದಲ್ಲಿ ಇದ್ದು, ಈ 5 ಎಕ್ಸರ್ಸೈಸ್ ಗಳಲ್ಲಿ 2.4 ಎಕ್ಸರ್ಸೈಸ್ ಮತ್ತು 2.5 ಅನ್ನುವಂಥದ್ದು. ಈ 2 ಎಕ್ಸರ್ಸೈಸ್ ಗಳಂದ್ರೆ ಪೈಥಾಗೋರಸ್ನ ಪ್ರಮೇಯ ಮತ್ತು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಏನಿತ್ತಲ್ಲ ಆ ಪ್ರಮೇಯ ಮತ್ತು ಅವುಗಳಿಗೆ ಸಂಬಂಧಪಟ್ಟಿರುವಂತಹ ಎಕ್ಸರ್ಸೈಸ್ 2 ಎಕ್ಸರ್ಸೈಸ್ ಗಳನ್ನು ಇಲ್ಲಿ ರಿಮೂವ್ ಅನ್ನ ಮಾಡಿರ್ತಕ್ಕಂಥದ್ದು. ಪಠ್ಯಕ್ರಮದಲ್ಲಿ ಕೇವಲ ಇರುವಂತಹ ಹಳೆ ಪಠ್ಯಕ್ರಮದಲ್ಲಿ ಇರುವಂತಹ ಸಿಲೆಬಸ್ ಅನ್ನು ಮಾತ್ರ ರಿಡ್ಯೂಸ್ ಮಾಡಿದ್ದಾರೆ ಅಷ್ಟೇ. ಆದ್ರೆ ಯಾವುದು ಎಡಿಷನ್ ಅಂದ್ರೆ ಹೊಸದನ್ನ ಸೇರ್ಪಡೆಯನ್ನ ಆಗಿರುವುದಿಲ್ಲ ಅನ್ನುವಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನ 2 ಚರಾಕ್ಷರಗಳಿರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಒಟ್ಟು 6 ಎಕ್ಸರ್ಸೈಸ್ 3.1, 3.2, 3.3, 3.4, 3.5, 3.6 ನಲ್ಲಿ ಇಲ್ಲಿ 3.1 ಎಕ್ಸರ್ಸೈಸ್ ಅನ್ನ ರಿಮೂವ್ ಮಾಡಿದ್ದಾರೆ ಮತ್ತು 3.5 ಮತ್ತು 3.6 ಅನ್ನ ರಿಮೂವ್ ಮಾಡಿ ಕೇವಲ 3 ಎಕ್ಸರ್ಸೈಸ್ ಗಳನ್ನ ಮಾತ್ರ ಇಟ್ಟಿದ್ದಾರೆ. ಈ ಓರೆ ಗುಣಾಕಾರ ವಿಧಾನ ಮತ್ತು ಅಲ್ಲಿ ಇರುವಂತಹ ಸಮಸ್ಯೆಗಳು ಮುಂದಿನ ಎಕ್ಸರ್ಸೈಸ್ 3.6 ನಲ್ಲಿ ಇರುವಂತಹ ಎಕ್ಸರ್ಸೈಸ್ ಇವೆರಡು ಎಕ್ಸರ್ಸೈಸ್ ಗಳನ್ನು ಇಲ್ಲಿ ರಿಮೂವ್ ಮಾಡಿರ್ತಕ್ಕಂಥದ್ದು. ಇನ್ನ ಘಟಕ ವೃತ್ತಗಳು. ಈ ವೃತ್ತಗಳ ಘಟಕದಲ್ಲಿ ಕೂಡ ಯಾವುದೇ ಬದಲಾವಣೆಯನ್ನಾಗಿಲ್ಲ. ಹಳೆ ಎಕ್ಸರ್ಸೈಸ್ ನಲ್ಲಿರುವಂತಹ ಹಳೆ ಪಠ್ಯಕ್ರಮದಲ್ಲಿರುವಂತಹ 4.1, 4.2 ಅಭ್ಯಾಸಗಳನ್ನ ಹಾಗೆ ಇದೆ. ಯಾವುದೇ ಬದಲಾವಣೆಯನ್ನು ಇಲ್ಲಿ ಆಗಿಲ್ಲ. ಸಮಾಂತರ ಶ್ರೇಣಿ ಮತ್ತು ವೃತ್ತಗಳಲ್ಲಿ ಅನ್ನುವಂಥದ್ದು ಯಾವುದೇ ಬದಲಾವಣೆ ಆಗಿರಲ್ಲ. ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣದಲ್ಲಿ ಇಲ್ಲಿ 3 ಎಕ್ಸರ್ಸೈಸ್ ಗಳನ್ನ ಇತ್ತು. 5.1, 5.2, 5.3 ಇಲ್ಲಿ 5.5 ಒಂದು ಎಕ್ಸರ್ಸೈಸ್ ಅನ್ನ ಮತ್ತು 5.3 ಎರಡು ಅಭ್ಯಾಸಗಳನ್ನ ಇಲ್ಲಿ ರಿಮೂವ್ ಅನ್ನ ಮಾಡಿರುವಂತದ್ದು ವಿಶೇಷವಾಗಿರುವಂತದ್ದು. ಇನ್ನ ಘಟಕ 6 ರಚನೆಗಳು ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಘಟಕವಾಗಿತ್ತು. ಆದ್ರೆ ಇದು ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ. ಹಳೆಯ ಪಠ್ಯಕ್ರಮದಲ್ಲಿ 6.1, 6.2 ಇತ್ತು. ಹೊಸ ಪಠ್ಯಕ್ರಮದಲ್ಲಿ 6.1, 6.2 ಇವೆರಡೂ ಘಟಕ ಅಂದ್ರೆ ಇಡೀ ಘಟಕವನ್ನೇ ಇದನ್ನ ಏನ್ ಮಾಡಿದ್ದಾರೆ, ರಿಮೂವ್ ಅನ್ನ ಮಾಡಿದ್ದಾರೆ. ಈ ವರ್ಷದ ಒಂದು ಪಠ್ಯಕ್ರಮದಲ್ಲಿ ರಚನೆಗಳು ಅನ್ನುವಂತಹ ಘಟಕ ಇರೋದಿಲ್ಲ ಅನ್ನುವಂಥದ್ದು. ಇನ್ನು 7ನೇದು ಘಟಕ ನಿರ್ದೇಶಾಂಕ ರೇಖಾಗಣಿತ. ಇಲ್ಲಿ 3 ಎಕ್ಸರ್ಸೈಸ್ ಗಳ ಅಭ್ಯಾಸಗಳನ್ನಿದ್ದು, ಈ 3 ಅಭ್ಯಾಸಗಳಲ್ಲಿ 7.3 ಅಭ್ಯಾಸನ ಒಂದು ರಿಮೂವ್ ಮಾಡಿ 7.1 ಮತ್ತು 7.2 ಎರಡು ಅಭ್ಯಾಸಗಳನ್ನ ಮಾತ್ರ ಈ ಒಂದು ಹೊಸ ಪಠ್ಯಕ್ರಮದಲ್ಲಿ ಇಡಲಾಗಿದೆ. ಇನ್ನು 8ನೇ ಘಟಕ ವಾಸ್ತವ ಸಂಖ್ಯೆಗಳು. ಇಲ್ಲಿಯೂ ಕೂಡ 4 ಅಭ್ಯಾಸಗಳನ್ನಿದ್ದು 8.1 to 8.4 ಅಭ್ಯಾಸಗಳಿದ್ದು, ಮೊದಲನೇ ಅಭ್ಯಾಸ 8.1 ಅನ್ನ ರಿಮೂವ್ ಮಾಡಿದ್ದಾರೆ ಮತ್ತು 8.4 ಅನ್ನ 2 ಅಭ್ಯಾಸಗಳನ್ನ ರಿಮೂವ್ ಮಾಡಿ ಕೇವಲ 2 ಅಭ್ಯಾಸಗಳನ್ನ ಒಂದು ಸಿಲೆಬಸ್ಗೆ ಇಟ್ಟಿರುವಂತದ್ದು. ಇನ್ನ ನೆಕ್ಸ್ಟ್ ಬಹುಪದೋಕ್ತಿಗಳು ಅನ್ನುವಂಥದ್ದು ಪಾರ್ಟ್ 2 ನಲ್ಲಿ ಬರ್ತಕ್ಕಂಥ ಬಹುಪದೋಕ್ತಿಗಳು. ಇದರಲ್ಲಿ 3 ಅಭ್ಯಾಸಗಳಿದ್ದು 9.1, 9.2, 9.3 ಇದರಲ್ಲಿ 9.3 ಅಂದ್ರೆ ಬಹುಪದೋಕ್ತಿಗಳ ಭಾಗಾಕಾರ ಏನಿತ್ತು ಅವುಗಳನ್ನು ಇಲ್ಲಿ 9.3 ಅಭ್ಯಾಸವನ್ನ ರಿಮೂವ್ ಮಾಡಿರ್ತಕ್ಕಂಥದ್ದು. ಇನ್ನು 10ನೇ ಘಟಕ ವರ್ಗ ಸಮೀಕರಣಗಳಲ್ಲಿ ಒಟ್ಟು 4 ಅಭ್ಯಾಸಗಳಿದ್ದು 4ರಲ್ಲಿ 10.3 ಅಭ್ಯಾಸವನ್ನ ಇಲ್ಲಿ ರಿಮೂವ್ ಮಾಡಿರ್ತಕ್ಕಂಥವು. ನೋಡಿ, ಒಂದೊಂದು ಅಭ್ಯಾಸ ಘಟಕದಲ್ಲಿ 1, 2, 3 ಈ ರೀತಿಯಾದಂತಹ ಅಭ್ಯಾಸಗಳನ್ನ ರಿಮೂವ್ ಮಾಡಿ ಸಿಲೆಬಸ್ ಅನ್ನ ರಿಡ್ಯೂಸ್ ಮಾಡಿರ್ತಕ್ಕಂಥದ್ದು ಈ ವರ್ಷದಲ್ಲಿ. ಇನ್ನ 11ನೇದು ತ್ರಿಕೋನಮಿತಿಯ ಪ್ರಸ್ತಾವನೆ. ಇಲ್ಲಿ 4 ಅಭ್ಯಾಸಗಳಿದ್ದು ಇದರಲ್ಲಿ ಕೂಡ 11.3 ಅಭ್ಯಾಸವನ್ನ ರಿಮೂವ್ ಮಾಡಿರ್ತಕ್ಕಂಥದ್ದು. ಇನ್ನು 12ನೇದು
ತ್ರಿಕೋನಮಿತಿಯ ಕೆಲವು ಅನ್ವಯಗಳಲ್ಲಿ ಕೇವಲ ಒಂದೇ ಒಂದು ಎಕ್ಸರ್ಸೈಸ್ ಅನ್ನು ಇತ್ತು. ಈ ಎಕ್ಸರ್ಸೈಸ್ ನ ಕೊನೆಯ ಲೆಕ್ಕ ಅಂದ್ರೆ 16ನೇ ಲೆಕ್ಕವನ್ನು ರಿಮೂವ್ ಮಾಡಿದ್ದಾರೆ ಅಂತ. ಇದರಲ್ಲಿರುವಂತ ಒಟ್ಟು 15 ಪ್ರಶ್ನೆಗಳಿವೆ. 16 ಪ್ರಶ್ನೆಗಳಿದ್ದು ಇಲ್ಲಿ 16 ಪ್ರಶ್ನೆಗಳಿದ್ದಿವೆ. ಇಲ್ಲಿ ಕೇವಲ 15 ಪ್ರಶ್ನೆಗಳನ್ನಿಟ್ಟು ಕೊನೆಯ ಒಂದು ಪ್ರಶ್ನೆಯನ್ನ ಇಲ್ಲಿ ರಿಮೂವ್ ಮಾಡಿರ್ತಕ್ಕಂಥದ್ದು. ಇನ್ನು ಸಂಖ್ಯಾಶಾಸ್ತ್ರದಲ್ಲಿ 4 ಅಭ್ಯಾಸಗಳಿದ್ದು ಕೊನೆಯ ಅಭ್ಯಾಸ ಓಜಿಯು ಇದನ್ನ ರಿಮೂವ್ ಮಾಡಿರ್ತಕ್ಕಂಥದ್ದು. ಕೊನೆಯ ಎಕ್ಸರ್ಸೈಸ್ 13.4 ರಿಮೂವ್ ಮಾಡಿದ್ದಾರೆ. ಇನ್ನು ಸಂಭವನೀಯತೆ ಘಟಕದಲ್ಲಿ ಯಾವುದೇ ಬದಲಾವಣೆಯನ್ನ ಆಗಿರುವುದಿಲ್ಲ. ಸಮಾಂತರ ಶ್ರೇಣಿಗಳು, ಆಮೇಲೆ ವೃತ್ತಗಳು, ಇಲ್ಲಿ ವೃತ್ತಗಳು, ನೆಕ್ಸ್ಟ್ ವೃತ್ತಗಳು, ಸಮಾಂತರ ಶ್ರೇಣಿ, ವೃತ್ತಗಳು ಮತ್ತು ಇಲ್ಲಿ ಬಂದಿರತಕ್ಕಂತ ಒಂದು ಸಂಭವನೀಯತೆಯಲ್ಲಿ ಯಾವುದೇ ಬದಲಾವಣೆ 3 ಘಟಕಗಳು ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ. ಇಲ್ಲಿ ತ್ರಿಕೋನಮಿತಿ ಅನ್ವಯದಾಗ ಮಾತ್ರ ಒಂದು ಏನೂ ಬದಲಾವಣೆ ಆಗಿಲ್ಲ ಅಂದ್ರೆ ಕೊನೆಯ ಒಂದು ಪ್ರಶ್ನೆ ಮಾತ್ರ ರಿಮೂವ್ ಮಾಡಿರ್ತಾರೆ. ಇನ್ನು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ಇಲ್ಲಿ ಕೂಡ 4 ಅಭ್ಯಾಸಗಳಿದ್ದು ಕೇವಲ 2 ಅಭ್ಯಾಸಗಳನ್ನ ಮಾತ್ರ ಈ ವರ್ಷದ ಪಠ್ಯಕ್ರಮದಲ್ಲಿ ಇಟ್ಟು 15.3 ಮತ್ತು 15.4 ಅಂತಕ್ಕಂಥ 2 ಅಭ್ಯಾಸಗಳನ್ನ ಈ ವರ್ಷದಲ್ಲಿ ರಿಮೂವ್ ಮಾಡಿರ್ತಕ್ಕಂಥ. ಇಲ್ಲಿವರೆಗೆ ಈ ಎಲ್ಲ ಅಭ್ಯಾಸಗಳನ್ನ ನೀವು ಒಟ್ಟಾಗಿ ಕೌಂಟ್ ಮಾಡಿದ್ದರೆ ಒಟ್ಟು 18 ಅಭ್ಯಾಸಗಳನ್ನ ಈ ವರ್ಷದಲ್ಲಿ 2024-25ನೇ ಸಾಲಿನಲ್ಲಿ ರಿಮೂವ್ ಮಾಡಿರ್ತಕ್ಕಂತಹ ಒಟ್ಟು ಅಭ್ಯಾಸಗಳ ಸಂಖ್ಯೆ ಎಷ್ಟು ಅಂದ್ರೆ ಟೋಟಲ್ 18 ಎಕ್ಸರ್ಸೈಸ್, 8 ಅಭ್ಯಾಸಗಳನ್ನ ಈ ಒಂದು ಪಠ್ಯಕ್ರಮದಲ್ಲಿ ಅಂದ್ರೆ ಈ ವರ್ಷದ ಒಂದು ಪಠ್ಯಕ್ರಮದಲ್ಲಿ ರಿಮೂವ್ ಮಾಡಿರುವಂತದ್ದು ಅಂತ. ಇನ್ನ ಈ ಘಟಕಗಳನ್ನ ಪಾರ್ಟ್ 1 ಮತ್ತು ಪಾರ್ಟ್ 2 ಅನ್ನ ನೋಡೋಣ. 10ನೇ ತರಗತಿ ಗಣಿತ ವಿಷಯದ ಪಾರ್ಟ್ 1 ಪುಸ್ತಕವನ್ನ ನಾವು ನೋಡಿದಾಗ ಮೊದಲನೇ ಘಟಕ ಯಾವುದು? ವಾಸ್ತವ ಸಂಖ್ಯೆಗಳು. ಇಲ್ಲಿ ಮತ್ತೆ ಚೇಂಜ್ ಆಗಿದೆ. ಮೊದಲು ಸಮಾಂತರ ಶ್ರೇಣಿ ಇತ್ತು, ಕ್ರಮ ಸಂಖ್ಯೆಯಲ್ಲಿ ಬದಲಾವಣೆ ಏನಾಗಿದೆ. ಎರಡನೇದು ಬಹುಪದೋಕ್ತಿಗಳು. ಮೂರನೇದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. 4ನೇ ಘಟಕ ವರ್ಗ ಸಮೀಕರಣ. 5ನೇ ಘಟಕ ಸಮಾಂತರ ಶ್ರೇಣಿ. 6ನೇದು ತ್ರಿಭುಜಗಳು. 7ನೇದು ನಿರ್ದೇಶಾಂಕ ರೇಖಾಗಣಿತ. ಇನ್ನು ಪಾರ್ಟ್ 2 ಅನ್ನ ನೋಡಿದಾಗ ಇದರಲ್ಲಿ 8ನೇದು ತ್ರಿಕೋನಮಿತಿಯ ಪ್ರಸ್ತಾವನೆ, ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ವೃತ್ತಗಳು, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ. 15 ಚಾಪ್ಟರ್ ಇದ್ದು ಅದರಲ್ಲಿ ಒಂದು ಚಾಪ್ಟರ್ ರಚನೆಗಳನ್ನ ರಿಮೂವ್ ಮಾಡಿದಾಗ ಉಳಿದಿರ್ತಕ್ಕಂಥ ಚಾಪ್ಟರ್ಗಳು 14 ಆಗಿದ್ದು ಪಾರ್ಟ್ 1ದಲ್ಲಿ 7 ಘಟಕಗಳು, ಪಾರ್ಟ್ 2 ನಲ್ಲಿ ಕೂಡ ಎಷ್ಟು 7 ಘಟಕಗಳನ್ನ ಇಡಲಾಗಿದೆ. ಇದು ನನಗೆ ಬಂದಿರುವಂತಹ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಒಂದು PDF ನ ಮಾಹಿತಿಯನ್ನು ತೆಗೆದುಕೊಂಡು ನಾನು ಇದನ್ನ ವಿಡಿಯೋವನ್ನ ಮಾಡಿದ್ದೇನೆ. ಮತ್ತೆ ಪುಸ್ತಕವನ್ನ ಬಂದ ನಂತರ ಕೂಡ ಮತ್ತೊಂದು ಸಲ ಇವುಗಳನ್ನ ನೋಡಿ. ಈಗಾಗಲೇ ವಾಟ್ಸ್ಆಪ್ ನಲ್ಲಿ ಬಹಳಷ್ಟು ಮ್ಯಾಥ್ಸ್ ಸಂಬಂಧಪಟ್ಟಿರುವಂತಹ ಪಾರ್ಟ್ 1, ಪಾರ್ಟ್ 2 ಮತ್ತು ಬೇರೆ ಬೇರೆ ವಿಷಯಗಳ ಒಂದು PDF ಅನ್ನ ಕಳಿಸ್ತಾ ಇದ್ದಾರೆ. ಅದರ ಆಧಾರವಾಗಿಟ್ಟುಕೊಂಡು ಮಾತ್ರ ನಾನು ಇದನ್ನ ಮಾಡಿರುವಂತದ್ದು. ಆದರೆ ಪುಸ್ತಕಗಳನ್ನ ಬಂದ ಮೇಲೆ ಮತ್ತೊಮ್ಮೆ ಅದನ್ನ ವೆರಿಫೈ ಮಾಡ್ಕೊಳ್ರಿ, ಸರಿ ಇದೆಯೋ ನಾನು ಮಾಡಿರ್ತಕ್ಕಂಥ ತಿಳಿದುಕೊಳ್ರಿ. ಒಂದ್ ವೇಳೆ ಏನಾದ್ರೂ ಬದಲಾವಣೆ ಆದ್ರೆ ಮತ್ತೆ ಬದಲಾವಣೆ ಆಗಿರುವಂತದ್ದು ಅಂದ್ರೆ ಇನ್ನೂ ಪುಸ್ತಕಗಳನ್ನ ಶಾಲೆಗಳಿಗೆ ಬಂದಿರುವುದಿಲ್ಲ. ಹಾಗಾಗಿ ಕೇವಲ PDF ಗಳನ್ನ ಆಧಾರವಾಗಿಟ್ಟುಕೊಂಡು ಮಾತ್ರ ನಾನು ಮಾಡಿರುವಂತದ್ದು. ಪುಸ್ತಕಗಳ ಬಂದ ನಂತರ ಇದರಲ್ಲಿ ಏನಾದ್ರೂ ಮತ್ತೆ ಬದಲಾವಣೆ ಆಗಿದ್ದರೆ ಮತ್ತೆ ನಾನು ಅದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳುತ್ತಾ, ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿದ್ದೆ ಆದರೆ ಬೇರೆಯವರಿಗೂ ಕೂಡ ಇದರ ಒಂದು ಉಪಯೋಗವನ್ನು ಹೋಗುತ್ತೆ, ಬೇರೆಯವರಿಗೂ ಉಪಯೋಗ ಆಗುತ್ತೆ ಅಂತ ಹೇಳುತ್ತಾ, ನಾನು ಕೇವಲ PDF ಅನ್ನು ಆಧಾರವಾಗಿಟ್ಟುಕೊಂಡು ನನಗೆ ಬಂದಿರುವ PDF ಅನ್ನು ಆಧಾರವಾಗಿಟ್ಟುಕೊಂಡು ಮಾತ್ರ ಮಾಡಿರುವಂತಹ ಒಂದು ವಿಡಿಯೋ ಆಗಿದೆ. ಸರಿಯೋ ಅಥವಾ ತಪ್ಪು ಅನ್ನುವಂಥದ್ದನ್ನ ಪುಸ್ತಕಗಳ ಬಂದ ನಂತರ ಮತ್ತೊಂದು ಬಾರಿ ಇದನ್ನ ನೋಡೋಣ ಅಂತ ಹೇಳುತ್ತಾ ಈ ವಿಡಿಯೋವನ್ನ ಇಲ್ಲಿವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.